शुक्रवार 10 अक्टूबर को चिड़गुप्पा की एपीएमसी मार्केट के व्यापारियों ने अपनी दुकान बंद करके सचिव और कर्मचारियों के खिलाफ विरोध प्रदर्शन किया। एपीएमसी व्यापारी संघ के अध्यक्ष विजय कुमार स्वामी कल्लूर ने मीडिया से बात करते हुए ये आरोप लगाया कि चिड़गुप्पा नगर कृषि उपज मंडी समिति के कर्मचारी व्यापारियों के प्रति अमित्र व्यवहार कर रहे हैं। हुमनाबाद चिड़गुप्पा एपीएमसी मार्केट के कर्मचारियों ने दुकान के लाइसेंस के लिए नवीकरण करने के लिए पैसे मांग रहे हैं और नहीं देने वालों के लाइसेंस रद्द करने की धमकी दे रहे हैं। सोयाबीन समिति दूसरे परमिट पाने के लिए भी अंधाधुंध पैसा मांग रहे हैं। इस अवसर पर उन्होंने और अन्य शिकायतों को लेकर विरोध किया। उच्च अधिकारी ने धरना स्थल का दौरा किया और समस्याओं पर चर्चा की। एपीएमसी के सचिव और कर्मचारियों को तत्काल स्थिर करने की मांग की। हम सुनिश्चित करते हैं कि आने वाले दिनों में कोई और समस्या न आए। इस अवसर पर गुरुराज कुलकर्णी, नसीर हुसरली, गुलाम हुसरली, शिवलिंग शेट्टी, रघु चौहान, अजमत पाशा, अभिषेक गादा, वेंकटेश गादा, विष्णुकांत शिर्के, अशोक कटगी, अकबर अली, फरीद, देवेंद्र कारगर, सागर चौहान सहित सभी व्यापारी उपस्थित थे। चिड़गुप्पा से केपी न्यूज के संवाददाता अजीम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಎಲ್ಲರೂ ನೀವು ಅಂದ್ರೆ ಎಲ್ಲೆಲ್ಲ ನೀವು ತಿಳ್ಸ್ತಾರ ಯಾರೋ ನೀವು ಟಾರ್ಗೆಟ್ ಮಾಡಿ ಕೈಬಿಟ್ರೆ ನಾ ಹೇಳ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ತಿಳ್ಕೊಬೇಕು ನಾವು ಸುಧಾರಿಸ್ಕೊಂಡಿದ್ದೇವೆ ನಾವು ಸುಧಾರಿಸ್ಕೊಂಡಿದ್ದೇವೆ ನಾವು ಸತ್ಯ ಹೋಗಿದಾಗ ಎಲ್ಲಿ ಹೇಳಿದಿರಿ ಏನಾದ್ರು ಪರ್ಮಿಷನ್ ತೋ ಟ್ಯಾಕ್ಸ್ ಕಟ್ರಿ ಅಂತ ಹುಡುಗ ಹೇಳ್ತೀರಿ ದುಕಾನ್ ಚಾಯ್ ಹೋದವ್ರು ದುಕಾನ್ ಏನು ಸುದ್ದಿ ಮುಟ್ಟಿಸ್ಬೇಕಂತಂದರೆ ನಮ್ಮ ಚಿड़गुप्पा ಮತ್ತು ಹುಮನಾಬಾದ್ APMC ಎರಡು APMCಯಲ್ಲಿ ಭಾಳ ದಿವಸದಿಂದ ಭಾಳ ಅಧಿಕಾರಿಗಳು ಬಂದಾರ ಹೋಗ್ಯಾರ ಎಲ್ಲ ನಡೆದ ಇಲ್ಲಿ ಏನಪ್ಪ ಅಂತಂದ್ರೆ ಸುಮಾರು 16 ವರ್ಷದಿಂದ ಟೆಂಪರರಿ ಆಗಿರೋದು ಒಂದು ಇಬ್ಬರು ಸಿಬ್ಬಂದಿಗಳು ಅದಾರ, ಮಲ್ಲಿಕಾರ್ಜುನ್ ಮತ್ತು ಶಂಕರ್ ಅಂತಂದು ಇಲ್ಲಿ ಟೋಟಲ್ APMCನೇ ಅವ್ರ ಅಂಡರಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಈಗ ಬಂದಂಥ ಪ್ರೆಸೆಂಟ್ ಇಲ್ಲಿಲ್ಲ ಅವರು ಸೆಕ್ರೆಟರಿ ಮೇಡಮ್ ಅವರು ಟೋಟಲಿ ಹೆಂಗಂತಂದ್ರೆ ನಮಗೂ ಯಾವುದೇ ರೀತಿ ಸಹಕರಿಸ್ತಾ ಇಲ್ಲ. ಯಾವುದೇ ವರ್ಗಾವಣೆಗಾಗಿ ನಾವು ದುಡ್ಡು ಕೊಡಬೇಕಾಗ್ಲತ್ತದ, ಯಾವುದೇ ಲೈಸೆನ್ಸ್ ಹೊಸ ದುಡ್ಡು ಕೇಳಬೇಕಾದ್ರೆ ದುಡ್ಡು ಕೇಳಕತ್ತಾರ. ಮತ್ತು ಪ್ರತಿಯೊಂದು ಎಲ್ಲ ಇದರಲ್ಲಿ ತೊಂದರೆ ಕೊಡಕತ್ತಾರ. ಈಗ ನಾವು ಎಲ್ಲ ಪೈಲಿಂದು ನಮ್ಮದು ಅವ್ರದ್ದು ಎಲ್ಲ ಸೋಯಾಬೀನ್ ಸಲುವಾಗಿ ಗಾಡಿಗಳೆಲ್ಲ ತುಂಬ್ತಿದ್ದೆವು. ನೀವು ಜೋಳ ಅಂತ ಹರಿರಿ ಯಾಕೆ ಇರಲಿ समस्या है सो बोलो। हाँ बोले नहीं तो तुम तो बोलो ಹೇಳಿ ಅದಕ್ಕೆ ನೀವೆಲ್ಲ ದುಡ್ಡು ಕೊಡಬೇಕು. ನಾವು ಸೋಯಾ ಪರ್ಮಿಟ್ ಹರಿದ್ರೂ ಒಪ್ತಾ ಇಲ್ಲ, ಪ್ರತಿದಲ್ಲಿ ಬರೀ ದುಡ್ಡು ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ವರ್ತಕರು ನಾವು ಎಲ್ಲ ಬೇಜಾರುಗೊಂಡು ನಾವು 2 ದಿವಸ ಬಂದ್ ಮಾಡಬೇಕಂತ ವಿಚಾರ ಮಾಡಿ ಬಂದ್ ಮಾಡ್ತಾಯಿದ್ದೀವಿ. ನೀವೇ ಎಲ್ಲ ಪತ್ರಿಕಾ ಬಾಂಧವರು ನಮಗೆ ನ್ಯಾಯ ಒದಗಿಸ್ಬೇಕು. ಇದು ನಾಳೆ ಮುಂಜಾನೆ ನಮ್ಮದು ನಾಯಕರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಹತ್ರನೂ ಹೋಗಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಎಲ್ಲ ನಮ್ಮ ಈಗ ಪ್ರೆಸೆಂಟ್ ಯಾರು ಶಾಸಕರು ಅದಾರ ಅವ್ರ ಹತ್ರನೂ ಎಲ್ಲ ಹೋಗಿ ನಾವು ಸುದ್ದಿ ಮುಟ್ಟಿಸ್ತಾ ಇದ್ದೀವಿ. ಇದಕ್ಕೆ ನೀವೆಲ್ಲರೂ ಕಲಿತು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದು ನಾವು 2 ಮಾತು ಹೇಳ್ತಾರೆ. ನೀವು ದುಡ್ಡು ಯಾರು ಕೇಳ್ತಾ ಇದ್ದಾರೆ, ಎದ್ರ ಸಲುವಾಗಿ ಕೇಳ್ತಾ ಇದ್ದಾರೆ? ಎಲ್ಲ ಸಲುವಾಗಿ ಕೇಳ್ತಾ ಇದ್ದಾರೆ ಸರ್. ಎಲ್ಲ ಸಲುವಾಗಿ ಅಂದ್ರೆ ಏನು ನಮ್ಮದು ಒಂದು ಲೈಸೆನ್ಸ್ ಬೇಕಾದರೂ ದುಡ್ಡು ಕೇಳ್ತಾ ಇದ್ದಾರೆ. ಎಷ್ಟು ಕೇಳ್ತಾ ಇದ್ದಾರೆ? ಒಂದು ಲೈಸೆನ್ಸ್ ಸುಮಾರು 25,000 ಕೊಡ್ರಿ, ಯಾರ ಹತ್ರ 60,000 ಕೊಡ್ರಿ. ಹಾಂ, ಈ ಥರ ಎಲ್ಲ ದುಡ್ಡು ಕೇಳ್ತಾ ಇದ್ದಾರೆ. ಯಾರು ಕೇಳ್ತಾ ಇದ್ದಾರೆ? ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಿಬ್ಬಂದಿಗಳು ಕೇಳ್ತಾ ಇದ್ದಾರೆ. ಸಿಬ್ಬಂದಿ ಅವ್ರು ಲೈಸೆನ್ಸ್ ಕೊಡಲ್ಲ ನಿಮ್ಗೆ, ಅವ್ರು ಯಾಕೆ ಕೇಳ್ತಾ ಇದ್ದಾರೆ? ಅವ್ರ ತೊಳಿಂದ ಕೇಳ್ತಾರೆ. ಯಾಕಂದರೆ ಅವ್ರಿಗೆ ಹೆದರಿಕೆ ಇದೆ. ಇವು ನಾವು ಫೋನ್ ರೆಕಾರ್ಡಿಂಗ್ ಮಾಡ್ತಾರೆ ಅಂತಂದರೆ ಫೋನು ನಮ್ಮ ಜೊತೆಲಿ ಫೋನ್ ಮಾತಾಡಲ್ಲ. ಸಿಬ್ಬಂದಿಯವ್ರು ಫೋನಿಂದ ಮಾತಾಡ್ತಾರೆ. ಸಿಬ್ಬಂದಿಗಳು ಇಲ್ಲೆಲ್ಲ ಟೋಟಲ್ ರೌಡಿ ಥರ ವರ್ತನೆ ಇದೆ ಸಿಬ್ಬಂದಿಗಳದ್ದು. ಸುಮಾರು 16 ವರ್ಷದಿಂದ ಅವನೊಬ್ಬನ ಸಿಬ್ಬಂದಿ ಆಗಿದ್ದು ಇಲ್ಲಿ ನಮ್ಮ ಎಲ್ಲ ವರ್ತಕರಿಗೆ ಒಂದು ರೌಡಿ ಥರ ಬಿಹೇವ್ ಮಾಡ್ತಾನೆ. ನಾವು ಏನಾರ ಅಂದ್ರೆ ನಿಮ್ಮ ಹತ್ರ ನಿನ್ನ ಮೇಲೆ ಕೇಸ್ ಮಾಡಿಸ್ತೀನಿ, ನಿನ್ನ ಮೇಲೆ ಆ ಥರ ನಿನ್ನ ದುಕಾನ್ ಹಾಗಿದೆ, ನಿನ್ನ ದುಕಾನ್ ಹೀಗಿದೆ, ನಿನ್ನ ದುಕಾನ್ ಮುಟ್ಗೋಲು ಹಾಕ್ತೀನಿ, ನಿನಗೆ ಖತ ಮಾಡಿಸ್ತೀನಿ, ರೌಡಿ ಶೀಟ್ ಮಾಡಿಸ್ತೀನಿ, ಆ ಥರ ಎಲ್ಲ ಬೆದರಿಕೆ ಹಾಕ್ಲತ್ತಾರ. ಈಗ ನನ್ನ ಹತ್ರ ವರ್ತಕರು ಬರ್ತಾರೆ ಸರ್. ನಾನು ಸುಮಾರು 4-5 ವರ್ಷದಿಂದ ನಾನು APMC ಅಧ್ಯಕ್ಷನಾಗಿದ್ದೀನಿ. ನನ್ನ ಹತ್ರ ವರ್ತಕರು ಬಂದರೆ ನಾವೆಲ್ಲ ಹೋಗ್ತೀನಿ. ಅವ್ರು ಕೇಳಿದ್ರೆ ನೀ ಯಾಕೆ ಬರ್ತಪ್ಪ ಇಲ್ಲಿ, ನಿಂದೇನು ಕೆಲಸ ಅದ, ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಥರ ಎಲ್ಲ ಅಂತ ಇದ್ದಾರೆ. ಈಗ ತಾವು ಸಿಬ್ಬಂದಿ ಈ ಥರ ಬೆದರಿಕೆ ಹಾಕುತ್ತಿರುವುದನ್ನು ಅವರ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಇಲ್ಲ, ತಂದಿಲ್ಲ ಸರ್. ಯಾಕೆ ತಂದಿಲ್ಲ? ಇಲ್ಲಿ ನಮಗೂ ಹೆದರಿಕೆ ಇದೆ, ಅದಕ್ಕೋಸ್ಕರ ತಂದಿಲ್ಲ. ಇಷ್ಟು ಎಲ್ಲ ಜನ ವರ್ತಕರು ನನ್ನಿಂದ ಬಂದಮೇಲೆ ನನಗೆ ಧೈರ್ಯ ಬಂತು, ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಎದುರು ಬಂದಿದ್ದೀನಿ ಸರ್.
ಥ್ಯಾಂಕ್ ಯು